ಸ್ನೇಹಿತರೆ ನಮಸ್ತೆ. ನಾನು ಗಜಾನಂದ್. ನಿಮಗೆ ಹಲವಾರು ಕಡೆ ನಾನು ಅಂದರೆ ಪ್ರೀ ಫುಡ್ ಎಲ್ಲೆಲ್ಲಿ ಸಿಗುತ್ತೆ, ಅದೇ ರೀತಿ ಬಡವರಿಗಾಗಿರ್ಬೋದು, ಇಲ್ಲಾಂದರೆ ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಡೆಲಿವರಿ ಬಾಯ್ಸ್ಗಾಗಿರ್ಬೋದು, ಪ್ರೀ ಫುಡ್ ಎಲ್ಲೆಲ್ಲೆಲ್ಲ ಸಿಗುತ್ತೆ ಅಂತೇಳ್ಬಿಟ್ಟು ಒಂದು ಕ್ಯಾಂಪಿಯನ್ ಥರ ಬೆಂಗಳೂರಲ್ಲಿ ಎಲ್ಲೇ ಸಿಗುತ್ತೆ ಅಂತೇಳ್ಬಿಟ್ಟು ನಾವೊಂದು ಚಿಕ್ಕ ಪ್ರಯತ್ನನ ಮಾಡ್ತಾಯಿದ್ವಿ. ನಾವಿವತ್ತು ಬಂದಿರೋದೆಲ್ಲಪ್ಪ ಅಂದರೆ ನಿಮಗೆ ನಿಯರ್ ಇಲ್ಲಿ ನೋಡ್ಬೋದು. ಏನಂತಂದರೆ ಇಲ್ಲೇ ಮೆಟ್ರೋ ಸ್ಟೇಷನ್ ಇದೆ. ಯಾವುದಪ್ಪ ಅಂದರೆ ಇಲ್ಲಿ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನಿಂದ ಬಂದರೆ ಮಹಾಲಕ್ಷ್ಮಿ ಲೇಔಟ್ ಏನು ಪೊಲೀಸ್ ಸ್ಟೇಷನ್ ಹೋಗುತ್ತೆ ಅದೇ ರೂಟು. ಇದು ಬಂದ್ಬಿಟ್ಟು ನವರತ್ನ ಜ್ಯುವೆಲ್ಲರ್ ಅಂತ ಹೇಳ್ಬಿಟ್ಟು ಇವ್ರ ಕಡೆಯಿಂದ ಇಲ್ಲಿ ಆರ್ಗನೈಸ್ನ ಮಾಡ್ತಾಯಿದ್ದಾರೆ. ಅಂದರೆ ಪ್ರತಿದಿನ ವಾಂಗಿಬಾತ್ ಆಗಿರ್ಬೋದು, ಅದೇ ರೀತಿ ಪಲಾವ್ ಆಗಿರ್ಬೋದು, ಈ ರೀತಿ ಡಿಫ್ರೆಂಟಾಗಿ ಕೊಡ್ತಾರೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತೇಳ್ಬಿಟ್ಟು. ಅಂದರೆ ನಾವು ಏನಂತೀವಿ ಅಂದರೆ ಒಂದು ಹೊತ್ತಿನ ಊಟ ತಂದೆ ತಾಯಿಗೆ ಅಥವಾ ಬೇರೆ ಯಾರಿಗೋ ಕೊಡೋಕ್ಕೆ ನಾವು ಹಿಂದೆ ಮುಂದೆ ಜರಿತೀವಿ. ಅದೇ ರೀತಿ ಒಂದಿನ ಏನಾದರೂ ನಾವು ಕೊಟ್ಟರೆ ವರ್ಷಾನಿಡೀ ಅದನ್ನೇ ಹೇಳ್ಕೊಂಡು ಹೋಗ್ತೀವಿ. ಇಲ್ಲಪ್ಪ ನಾನು ಅನ್ನದಾನ ಮಾಡಿದೆ ಅಂತೇಳ್ಬಿಟ್ಟು ಇವರು ಯಾವುದೇ ರೀತಿಯ ನಿಷ್ಕಲ್ಮಶ ಇಲ್ಲದೇ ಅಂದರೆ ಒಂದಿನ ಬಿಟ್ಟು ಒಂದಿನ ಒಂದು ಅನ್ನದಾನ ಮಾಡ್ತಾಯಿದ್ದಾರೆ. ಅವ್ರನ್ನ ಕೇಳೋಣ, ಅದರ ಎಕ್ಸ್ಪೀರಿಯನ್ಸ್ ಕೇಳೋಣ. ಅದೇ ರೀತಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಅಂತೇಳ್ಬಿಟ್ಟು, ಎಷ್ಟು ಜನ ಅನ್ನದಾನನ ಸ್ವೀಕರಿಸ್ತಾ ಇದ್ದಾರೆ ಅಂತೇಳ್ಬೋದು. ಅನ್ನದಾನವು ಸುಖೀಭವ ಅಂತೇಳಿ ಕರೀತಾರೆ. ಎಲ್ಲ ದಾನಕ್ಕಿಂತ ದೊಡ್ಡದು ಅನ್ನದಾನ ಅಂತ ಕರೀತಾರೆ. ಒಂದು ಹೊತ್ತಿನ ಊಟ ನಾವು ಏನಾದ್ರು ಬೇರೆಯವ್ರಿಗೆ ಕೊಟ್ವಿ ಅಂದರೆ ದೇವರಿಗೆ ಅದು ಮುಟ್ಟುತ್ತೆ ಅಂತೇಳೋ ಒಂದು ಕೂಡ ಗಾದೆನೂ ಕೂಡ ಇದೆ. ನೋಡೋಣ, ಅವ್ರನ್ನ ಮಾತಾಡ್ಸೋಣ. ಎಷ್ಟು ದಿನದಿಂದ ಮಾಡ್ತಾಯಿದ್ದಾರೆ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಜೊತೆ ಅವ್ರ ಟೀಮ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಹೇಮಂತ್ ಅಂತೇಳಿ. ಇದು ಎಷ್ಟು ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ದೀವಿ ಸರ್? ಒಂದು ವರ್ಷದಿಂದ ನಡೀತಾ ಇದೆ ಸರ್. ಹೌದಾ? ಏನೇನೆಲ್ಲ ಕೊಡ್ತೀರಾ? ಏನು ರೈಸ್ ಬಾತ್ ಇರುತ್ತೆ ಒಂದಿನ, ಇನ್ನೊಂದು ನೆಕ್ಸ್ಟ್ ಟೈಮು ಪಲಾವು, ಚಿತ್ರಾನ್ನ ಇರುತ್ತೆ, ಪಲಾವ್ ಎಲ್ಲ ಇರುತ್ತೆ. ಅಂದರೆ ರೈಸ್ ಐಟಮಲ್ಲೇ ವೆರೈಟಿ ಮಾಡ್ತೀರಾ? ರೈಸ್ ಐಟಮ್ಸ್. ಅದ್ರ ಜೊತೆ ಚಟ್ನಿನೂ ಇರುತ್ತೆ. ಇಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಆಲ್ಮೋಸ್ಟ್ ಕಾಲೇಜ್ ಹುಡುಗರು ಬರ್ತಾರೆ, ನಮ್ಮ ಗಾರೆ ಕೆಲಸದವರು ಬರ್ತಾರೆ, ಮತ್ತು ಅಕ್ಕಪಕ್ಕ ಸೆಕ್ಯೂರಿಟಿ ಗಾರ್ಡ್ಗಳು ಬರ್ತಾರೆ, ಆಟೋದವರು ಬರ್ತಾರೆ. ಸುಮಾರು ಒಂದು 250-300 ಜನ ಊಟ ಮಾಡ್ಕೊಂಡು ಬರ್ತಾರೆ. ಇದು ಆಲ್ಮೋಸ್ಟ್ ಯಾವಾಗೆಲ್ಲ ಇರುತ್ತೆ? ವಾರದಲ್ಲಿ 3 ಡೇಸ್ ಇರುತ್ತೆ. ಮಂಗಳವಾರ ಇರುತ್ತೆ, ಗುರುವಾರ, ಶನಿವಾರ. ಅಂದರೆ ಇದನ್ನ ಯಾರು ನಡೆಸ್ಕೊಡ್ತಾ ಇರೋದು ಅಂತ? ಒಂದು ನಮ್ಮ ಮೈನ್ ಓನರು MD ಅವರು ಗೌತಮ್ ಸರ್ ಮತ್ತು ಮಿತೇಶ್ ಅವರು ಮತ್ತು ಮಹೇಂದ್ರ ಭಾಯ್ ಅವರು, ಅವರೇ ನಡೆಸ್ತಾರೆ. ಅಂದರೆ ನೀವು ಎಲ್ಲ ಟೇಸ್ಟ್ ನೋಡಿರ್ತೀರಾ, ಆಲ್ಮೋಸ್ಟು ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ತಿಂದಾಗ ನಿಮಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿರುತ್ತೆ, ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಕೊಡ್ತಾರೆ, ಚೆನ್ನಾಗಿದೆ. ಇದು ಎಲ್ಲೆಲ್ಲ ಮಾಡಿಸೋದು? ಏನು ಮನೇಲಿ ಮಾಡಿಸ್ತಾರೆ, ಏನು ಬೇರೆ ಕಡೆ ಅದಕ್ಕೆ ಅದು ಸಪ್ರೇಟ್ ಇದೆ? ಕ್ಯಾಟ್ರಿಂಗ್ ಮಾಡಿಸ್ತಾರೆ, ಕ್ಯಾಟ್ರಿಂಗ್ ನಡೀತಾರೆ, ಹೇಳಿರುತ್ತೆ. ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಅಂತ? 1 ವರ್ಷದಿಂದ ಮಾಡ್ತಾಯಿದ್ದಾರೆ. ನಿಮಗೇನಾದ್ರು ಗೊತ್ತಾ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅಂತ? ಬಡವರಿಗೆ ಒಂದು ಅನ್ನದಾನ ಅಂತ ಮಾಡ್ತಾರೆ, ಸಹಾಯ ಆಗಲಿ ಬಡವರಿಗೆ. ಎಷ್ಟೋ ಜನಗಳು ಉಪವಾಸ ಇರ್ತಾರೆ, ಒಂದು ಹೊತ್ತು ಊಟ ಆದರೂ ಕೊಟ್ಟರೆ ನೆಮ್ಮದಿಯಾಗಿರುತ್ತಾರಲ್ವ, ಅದಕ್ಕೆ ಬಳಸ್ತಾರೆ. ಅಂದರೆ ಈಗ ಶ್ರೀಮಂತರೇ ಆಗಿರ್ಬೋದು, ದುಡ್ಡಿರೋರೇ ಆಗಿರ್ಬೋದು, ಏನಂದರೆ ₹1 ಕೂಡ ಬೇರೆಯವ್ರು ಕೊಡೋಕ್ಕೆ ಯೋಚನೆ ಮಾಡೋವಂಥ ಟೈಮ್ ಇದು. ಈ ಕಾಲದಲ್ಲಿ ನಿಮ್ಮ ಬಾಸ್ ಏನಿದ್ದಾರೆ ಅವ್ರಿಗೇನು ಹೇಳ್ತೀರಾ? ಊರಿಗೆ ಇನ್ನೂ ದೇವರು ಒಳ್ಳೆ ಶಕ್ತಿ ಕೊಟ್ಟು, ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಭಗವಂತರು ಪ್ರಾರ್ಥಿಸ್ತೀವಿ. ಅಂದರೆ ಸರ್, ಈಗ ಏನಾದ್ರು ನಿಮ್ಮ ಹತ್ರ ಹೇಳಿದಾರೆ, ಏನಾದ್ರು ಮುಂದೆ ಪ್ಲ್ಯಾನ್ ಇದೆ ದೊಡ್ಡದಾಗಿ ಏನಾದ್ರು ಮಾಡೋಣ ಊಟದ ಆ ರೀತಿ ಏನಾದ್ರು? ಇನ್ನೂ ಹೇಳಿಲ್ಲ, ಮಾಡ್ತಾರೆ, ಅವ್ರ ಮನಸ್ಸಿಂದ ಅವರು ಮಾಡ್ತಾರೆ. ಸರ್, ಇಲ್ಲಿ ಅನ್ನದಾನ ಮಾಡ್ತಾಯಿದ್ದಾರೆ, ನೀವು ಯಾವಾಗಿಂದ ಬರ್ತಾಯಿದ್ದೀರಾ? ಸರ್, ಅವ್ರು ಯಾವತ್ತಿಂದ ಕೊಡ್ತಾ ಇದ್ದಾರೆ, ಅವತ್ತಿಂದನೇ ಬರ್ತಾನೆ ಇದ್ದೀವಿ. ನಾವು ಒಂದು 6-7 ತಿಂಗಳಿಂದ ಇಲ್ಲಿ ಪರ್ಮನೆಂಟಾಗಿ ಬರ್ತಾಯಿದ್ದೀನಿ. ಹಾಂ. ಏನೇನೆಲ್ಲ ಕೊಡ್ತಾರೆ ಅವರು? ಒಂದು ದಿವಸ ರೈಸ್ ಬಾತು, ಒಂದು ದಿವಸ ವಾಂಗಿಬಾತು, ಚಿತ್ರಾನ್ನ, ಪುಳಿಯೋಗರೆ, ಆ ಥರ ವೆರೈಟಿ ಕೊಡ್ತಾ ಇದ್ದಾರೆ. ಟೇಸ್ಟ್ ಎಲ್ಲ ಹೇಗಿದೆ ಸರ್? ಅಂದರೆ ಮನೆ ಊಟ ಅಂದರೆ ಒಂಥರ ಇರುತ್ತೆ, ಹೋಟೆಲ್ ಊಟ ಒಂಥರ ಇರುತ್ತೆ. ಇದು ಟೇಸ್ಟ್ ಹೇಗಿದೆ? ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ ಸರ್. ಪ್ರತಿಯೊಬ್ಬರಿಗೂ ಪಾಪ ಇವ್ರು ಕೊಡೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ. ಹಾಂ, ನೋಡಿ ಹಿಂಗೆ ನೋಡ್ಕೊಳ್ಳಿ, ಕಾಲೇಜ್ ಸ್ಟೂಡೆಂಟ್ಸು ಮತ್ತು ನಾವು ವರ್ಕರ್ಸು, ನಾವು ಡ್ರೈವರ್ ಕೆಲಸ ಮಾಡ್ತೀವಿ, ನಮಗೆಲ್ಲ ತುಂಬ ಅನುಕೂಲ ಚೆನ್ನಾಗಿ ಅನುಕೂಲ ಆಗ್ತಿದೆ ಸರ್. ಅಂದರೆ ಸರ್, ಈಗ ಹೋಟೆಲ್ಗೆ ಹೋದರೆ ಒಂದು ಊಟ ಏನಾದ್ರು ತಿನ್ನಬೇಕು ಅಂದರೆ ಮಿನಿಮಮ್ ಅಂದರೂ ₹50 ಕೊಡಬೇಕು. ಹಾಂ, ಅದು ತೃಪ್ತಿ ಆಗಲ್ಲ. ಹಾಂ, ಇದು ತೃಪ್ತಿ ಆಗುತ್ತೆ ಸರ್. ನಾವು ಒಂದು ಸರಿ ತಿಂದಾದ್ಮೇಲೂ ತಿರ್ಗಿ ಮತ್ತೊಂದು ಸರಿ ಹಾಕ್ಸ್ಕೊಂಡು ತಿಂತೀವಿ ಸರ್. ಚೆನ್ನಾಗಿದೆ ಸರ್. ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಏನು ಹೇಳ್ತೀರಾ ಅವ್ರ ಟೀಮ್ಗೆ? ಏನು ಹೇಳ್ತೀರಾ ಅಲ್ಲಿ ಮಾಡ್ತಾ ಇರೋರು? ಅವರು ತುಂಬ ವೃತ್ತಿಪೂರ್ವಕ ವಂದನೆಗಳು ಅವರಿಗೆ, ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ಅಷ್ಟೇ. ಅಂದರೆ ಇದೇ ರೀತಿ ಮಾಡ್ಕೊಂಡು ಹೋಗಿ ಇನ್ನೂ ಅಲ್ಲೂ ತುಂಬ ಜನಕ್ಕೆ ಸಹಾಯ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ. ಯಾಕಂದರೆ ಈ ಟೈಮ್ ನೋಡಿರೋದ್ರಿಂದ ಪ್ರತಿಯೊಬ್ಬರು ಈ ಟೈಮ್ ಬಂದು ತಿನ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಸರ್. ಸರ್, ಟೇಸ್ಟ್ ಹೇಗಿದೆ? ಪರವಾಗಿಲ್ಲ. ಅಂದರೆ ನೀವು ಮುಂಚೆಯಿಂದ ಬರ್ತಾ ಇದ್ದೀರಾ, ಇವತ್ತೇ ಬಂದಿರೋದು? ಇಲ್ಲ, ಮುಂಚೆ ತಿಂದಿದ್ದು, ಚೆನ್ನಾಗಿದೆ. ತಿಂದಿದ್ದೀರಾ? ಏನೇನೆಲ್ಲ ಕೊಡ್ತಾರೆ ಅಂತ? ಅದೇ ಇದು ಟೊಮೆಟೊ ರೈಸ್ ಬಾತು, ಪುದೀನ ಬಾತು, ಅದು ಆಮೇಲೆ ಎಲ್ಲ ಕೊಡ್ತಾರೆ.
ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಇವಾಗ ನಾವು ಒಂದು ತಿಂಗಳಿಂದ. ಒಂದು ತಿಂಗಳಿಂದ. ಹೌದು. ಓಕೆ, ಏನು ಟೈಮ್ಗೆ ಸರಿಯಾಗಿ ಟೈಮ್ ತಿಳ್ಕೊಂಬಿಟ್ಟಿದ್ರಾ ಇಷ್ಟೊತ್ತಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು? ಹಾಂ, ಅಂದರೆ ಈಗ ಏನು ಅಂದರೆ ಸರ್, ಈಗ ಅನ್ನದಾನ ದೊಡ್ಡದು ಅಂತ ಹೇಳ್ತಾರೆ. ಹಾಂ, ಈಗ ತಂದೆ ತಾಯಿಗೆ ಅನ್ನ ಹಾಕದೇ ಇರುವಂಥ ಮಕ್ಕಳು ಕೂಡ ಇದ್ದಾರೆ. ಈ ಟೈಮಲ್ಲಿ ಇವರು ಈ ರೀತಿ ಕೆಲಸನ ಮಾಡ್ತಾಯಿದ್ರೆ ಅದಕ್ಕೇನು ಹೇಳ್ತೀರಾ? ಅದು ಒಳ್ಳೇದು ಮಾಡ್ತಾರೆ, ಅನುಕೂಲ ಮಾಡ್ತಾರೆ, ಇದು ಬಡವರಿಗೆ ಊಟ ಕೊಡ್ತಾರೆ. ಓಕೆ, ಇದೇ ರೀತಿ ಮಾಡ್ಕೊಂಡು ಹೋಗ್ಲಿ ಅಂತೀರಾ? ಹೌದು ಇನ್ನೂ ಹಲವಾರು ಜನಕ್ಕೆ ಯಾರೋ ಬಡವರು ಇದ್ದಾರೆ, ಅವ್ರು ಬಂದು ತಿನ್ನಲಿ. ಹೌದು. ಓಕೆ ಸರ್, ಥ್ಯಾಂಕ್ ಯು.